MLC ಸಿಟಿ ರವಿ ಅವರನ್ನ ಬಂಧಿಸಿ ತದನಂತರ ಈಗ ಕೋರ್ಟ್ಗೆ ಹಾಜರುಪಡಿಸಲಾಗ್ತಾ ಇದೆ. ಆದ್ರೆ ಕೋರ್ಟ್ಗೆ ಈಗ ಅರ್ಜಿ ಸಲ್ಲಿಕೆಯನ್ನ ಮಾಡಲಾಗಿದೆ. ಜನಪ್ರತಿನಿಧಿಗಳ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭ ಆಗುತ್ತೆ. ಬೆಂಗಳೂರಿನ ವಿಶೇಷ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಸಾಗುತ್ತೆ. ಎಸ್ ಬಿಎನ್ಎಸ್ ಕಾಯ್ದೆ ಸೆಕ್ಷನ್ 75ರ ಸೆಷನ್ ಕೋರ್ಟ್ ವ್ಯಾಪ್ತಿಯ ಕೇಸ್ ಬೇಲ್ಗಾಗಿ ಜನಪ್ರತಿನಿಧಿಗಳ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಲಾಗಿದೆ. ಹಿರಿಯ ವಕೀಲರಾದಂತ ಇದ್ರ ಬಗ್ಗೆ ವಾದವನ್ನ ಮಂಡಿಸಲಾರೆ. ಅಶೋಕ್ ಹಾರನಹಳ್ಳಿ ವಾದವನ್ನ ಮಂಡಿಸಲಿದ್ದಾರೆ. ಸಚಿವ ಹೆಬ್ಬಾಳ್ಕರ್ ಪರ ವಕೀಲ ಶ್ಯಾಮ್ ಸುಂದರ್ ಉಪಸ್ಥಿತಿ ಇದ್ದಾರೆ. ಈಗ ಬರ್ತಾ ಇದ್ದ ಹಾಗೆ ಸದ್ಯಕ್ಕೆ ಇದೇ ವಿಚಾರವಾಗಿ ವಾದ ಪ್ರತಿವಾದವನ್ನ ಆಲಿಸಲಾಗುತ್ತೆ. ಒಂದು ಕಡೆ ಈಗಾಗಲೇ ಸಿಟಿ ರವಿ ಅವರ ಹೇಳಿಕೆ ಏನಾದ್ರೂ ನಿಜವಾಯಿತು ಅಂದ್ರೆ ಪೊಲೀಸ್ ಕಸ್ಟಡಿಗೆ ತನಿಖೆಗೆ ಕೊಡಬಹುದು. ಶ್ಯಾಮ್ ಸುಂದರ್ ಅವರು ಅಪೇಕ್ಷಣೆ ಸಲ್ಲಿಕೆಗೆ ಮನವಿಯನ್ನ ಮಾಡ್ತಿದ್ದಾರೆ. ರಿಮಾಂಡ್ ಅರ್ಜಿಗಳ ಅಂಶಗಳನ್ನ ಹಾರನಹಳ್ಳಿ ಅವರು ಓದ್ತಾ ಇದ್ದಾರೆ. ಸದ್ಯದ ಮಟ್ಟಿಗೆ ಈಗ ಒಂದು ಕಡೆ ಕೋರ್ಟ್ ನಲ್ಲಿ ಕೆಲವೊಂದಿಷ್ಟು ವಾದ ಪ್ರತಿವಾದ ಕೂಡ ಆಗುತ್ತೆ. ಈಗ ರಿಮಾಂಡ್ ಅರ್ಜಿಯನ್ನ ಓದಿ ಅದ್ರ ಬಗ್ಗೆ ಒಂದು ಕಡೆ, ಯಾಕಂದ್ರೆ ಇನ್ನೇನು ಬರ್ತಾ ಇದ್ದಾರೆ ಸಿಟಿ ರವಿ ಅವರು, ಅವ್ರ ಜೊತೆಗೆ ಬಿಜೆಪಿ ನಾಯಕರು ಕೂಡ ಇದ್ದಾರೆ. ಅವರು ಬರ್ತಾ ಇದ್ದ ಹಾಗೆ ಸಿಟಿ ರವಿ ಅವರ ಈ ಒಂದು ಅರ್ಜಿ ವಿಚಾರಣೆ ಸಾಗುತ್ತೆ ಬೆಂಗಳೂರಿನ ವಿಶೇಷ ಕೋರ್ಟ್ ನಲ್ಲಿ. ಸೊ ಸೆಕ್ಷನ್ 75ರ ಸೆಷನ್ ಕೋರ್ಟ್ ನ ವ್ಯಾಪ್ತಿಯಲ್ಲಿ ಕೇಸ್ ಬೇಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಲ್ಲಿ ಕೋರ್ಟ್ ನಲ್ಲಿ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ ಸಿಟಿ ರವಿ ಅವರ ಪರ ವಕೀಲರು. ಆದ್ರೆ ಬೇಲ್ ಸಲ್ಲಿಕೆ ಆಗ್ಬೇಕು ಅಂದ್ರೆ ಇನ್ನೊಂದು ಕಡೆ ಶ್ಯಾಮ್ ಸುಂದರ್ ಅವರು ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟದ್ದು, ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಪರವಾಗಿರುವಂತ ವಕೀಲರು. ಸೊ ಅವರು ಏನು ವಾದವನ್ನ ಮಂಡಿಸ್ತಾರೆ, ಹಾಗೆ ಅದೊಂದು ಕಡೆ ಪಕ್ಕಕ್ಕಿಟ್ರೆ ಈಗಾಗಲೇ ಪೊಲೀಸ್ನವರು ಕೂಡ ಕಸ್ಟಡಿ ಕೇಳುವಂತ ಅವಶ್ಯಕತೆ ಇದ್ದೇ ಇರುತ್ತೆ, ಯಾಕಂದ್ರೆ ತನಿಖೆ ಆಗ್ಬೇಕಾಗುತ್ತೆ. ಸೊ MLC ಸಿಟಿ ರವಿ ಪರ ವಕೀಲ ಅಶೋಕ್ ಹಾರನಹಳ್ಳಿ ಅವರು ವಾದವನ್ನ ಮಂಡಿಸಿದ್ದಾರೆ. ಸೊ ಮಂಡಿಸ್ತಾರೆ ಅದ್ರ ಜೊತೆಗೆ ಬಂದ ತಕ್ಷಣ ಕೂಡ. ಸೊ ಒಂದು ಸಿಟಿ ರವಿ ಅವರಿಗೆ ಬೇಲ್ ಸಿಗುತ್ತಾ ಅಥವಾ ಜೈಲ್ ಆಗುತ್ತಾ ಗೊತ್ತಿಲ್ಲ, ಪ್ರಮುಖವಾಗಿ ಗಮನಿಸ್ತಾ ಹೋಗಬಹುದು. ಆದ್ರೆ ಸಿಟಿ ರವಿ ಅವರು ಹೇಳಿರುವಂತ ಆ ಒಂದು ಮಾತು ಎಲ್ಲೋ ಒಂದು ಕಡೆ ಸಿಟಿ ರವಿ ಅವರೇ ಬೇಕು ಅಂತ ಹೇಳಿಲ್ಲ ನಾನು ಅಂತ ಕೂಡ ಹೇಳಿದ್ರು. ಅಂದ್ರೆ ಕೋಪದಲ್ಲಿ ಅದರ ಜೊತೆಗೆ ನಾವು ಯಾವ ಸಂದರ್ಭದಲ್ಲಿ ಯಾವ ಜಾಗದಲ್ಲಿ ಇರ್ತೀವಿ, ನಮ್ ನಾಲ್ಗೆ ಮೇಲೆ ಒಂದೊಂದ್ಸತಿ ಹಿಡ್ತಾ ಇರಲ್ಲ. ಜನಪ್ರತಿನಿಧಿಗಳು ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಜನಪ್ರತಿನಿಧಿಗಳನ್ನ ಗಮನಿಸ್ತಾ ಇರ್ತಾರೆ, ಅವರ ಮಾತಿನ ಮೇಲೆ ಹಿಡ್ತಾ ಇರ್ಬೇಕಾಗತ್ತೆ. ಅವರು ಪ್ರವೋಕ್ ಮಾಡಿದ್ರು ಅಂತ ಇವ್ರು ಪ್ರವೋಕ್ ಆದ್ರು ಅಂತ ಅಂದ್ರೆ ಸೊ ಎಲ್ಲೋ ಒಂದು ಕಡೆ ಹಿಂಗೆ ಆಗುತ್ತೆ. ಕೆಲವೊಂದಿಷ್ಟು ವಿಚಾರವಾಗಿ ಇದೆಲ್ಲವೂ ಕೂಡ ಗೊತ್ತಿರುವಂತಹ ವಿಚಾರನೆ. ಸೊ ಲಕ್ಷ್ಮೀ ಹೆಬ್ಬಾಳ್ಕರ್ ಪರವಾಗಿ ಈಗ ಒಂದು ಕಡೆ ವಕೀಲರು ಕೂಡ ಉಪಸ್ಥಿತರಿದ್ದಾರೆ. ಏನಾಗುತ್ತೆ ಕಾದ್ ನೋಡ್ಬೇಕಾಗಿದೆ. ಸಿಟಿ ರವಿ ಅವರ ಕುಟುಂಬಸ್ಥರಿಗೆ ಅರೆಸ್ಟ್ ಮಾಹಿತಿ ಇಲ್ವಂತೆ. ಸಾಕ್ಷಿದಾರರ ಸಹಿ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಜಡ್ಜ್ ಮುಂದೆ ಘಟನೆ ಬಗ್ಗೆ ಹಾರನಹಳ್ಳಿ ಅವರು ಮಾಹಿತಿ ಕೊಡ್ತಿದ್ದಾರೆ. ಸಿಟಿ ರವಿ ಪರ ವಕೀಲರು ಇವರು. ಕುಟುಂಬಸ್ಥರಿಗೆ ನಿನ್ನೆ ಆಗಿರೋ ಘಟನೆ ಇನ್ನೂ ಮಾಹಿತಿ ಇಲ್ವಂತೆ, ಅವರನ್ನ ಅರೆಸ್ಟ್ ಮಾಡಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ. ನಿನ್ನೆ ಇಷ್ಟೆಲ್ಲ ಘಟನೆ ಆಗಿದೆ. ಮಾಧ್ಯಮದಲ್ಲಿ ಸಿಟಿ ರವಿ ಅವರ ವಿಚಾರವಾಗಿ, ಸೋಷಿಯಲ್ ಮೀಡಿಯಾದಲ್ಲಿ ಸಿಟಿ ರವಿ ಅವರ ವಿಚಾರವಾಗಿ ಅವರ ಬೆಂಬಲಿಗರಿಗೆ ಎಲ್ರಿಗೂ ಕೂಡ ತಿಳಿದಿದೆ. ಆದ್ರೆ ಸಿಟಿ ರವಿ ಅವರು ಅರೆಸ್ಟ್ ಆಗಿದ್ದಾರೆ ಅಂತ ಅವರ ಕುಟುಂಬಸ್ಥರಿಗೆ ಗೊತ್ತಿಲ್ವಂತೆ. ಸಾಕ್ಷಿ ವಿಚಾರವಾಗಿ ಸಾಕ್ಷಿದಾರರ ಸಹಿಯ ಬಗ್ಗೆ ಯಾವುದೇ ರೀತಿ ಮಾಹಿತಿ ಇಲ್ಲ ಅಂತ ಒಂದು ಕಡೆ ಹೇಳಿಕೆ ಕೊಡ್ತಾ ಇದ್ದಾರೆ. ಜಡ್ಜ್ ಮುಂದೆ ಹಾರನಹಳ್ಳಿ ಅವರು ಮಾಹಿತಿಯನ್ನ ಬಿಚ್ಚಿಡ್ತಿರುವಂತದ್ದು. ಎಫ್ಐಆರ್ ನಲ್ಲಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಕೂಡ ಇಲ್ಲ. ನೋಡಿ, ಕೆಲವೊಂದಿಷ್ಟು ಪಾಯಿಂಟ್ ಗಳನ್ನ ನೋಟೇಟ್ ಮಾಡ್ತಿದ್ದಾರೆ ಇಲ್ಲಿ. ನಿನ್ನೆ ಎಫ್ಐಆರ್ ಅನ್ನ ದಾಖಲಿಸ್ಕೊಂಡ್ರಲ್ವಾ ಪೊಲೀಸರು. ಎಫ್ಐಆರ್ ಅನ್ನ ದಾಖಲಿಸಿಕೊಂಡ ನಂತರ ಸಿಟಿ ರವಿ ಅವರನ್ನ ಅರೆಸ್ಟ್ ಮಾಡಿದ್ರು. ಕಂಪ್ಲೇಂಟ್ ಯಾರು ಕೊಟ್ಟಿದ್ದಾರೆ? ಎಫ್ಐಆರ್ ನಲ್ಲಿ ಸಚಿವೆ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ, ಸಾಕ್ಷಿದಾರರ ಸಹಿ ಇಲ್ಲ. ಹೇಗೆ ಅದನ್ನ ಕನ್ಸಿಡರ್ ಮಾಡ್ತಾರೆ, ಹೇಗೆ ಅರೆಸ್ಟ್ ಮಾಡಿದ್ರು ಅನ್ನುವಂತ ವಿಚಾರವನ್ನ ಇಟ್ಕೊಂಡು ಇಲ್ಲಿ
ವಕೀಲರು ಪ್ರಶ್ನೆಯನ್ನ ಮಾಡ್ತಿದ್ದಾರೆ, ವಾದವನ್ನ ಮಂಡಿಸ್ತಾ ಇದ್ದಾರೆ. ಇನ್ನೇನು ಸಿಟಿ ರವಿ ಅವರು ಇನ್ನೇನು ಕೆಲ ಕ್ಷಣಗಳಲ್ಲಿ, ಕೆಲ ಗಂಟೆಗಳ ನಂತರದಲ್ಲಿ ಬೆಂಗಳೂರಿಗೆ ಹಾಜರಾಗ್ತಾರೆ ಜನಪ್ರತಿನಿಧಿಗಳ ಕೋರ್ಟ್ಗೆ. ಅಂತ ಸಂದರ್ಭದಲ್ಲಿ ವಾದ ಪ್ರತಿವಾದ ನಡೀತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಎಲ್ಲೋ ಒಂದು ಕಡೆ ರಿಮ್ಯಾಂಡ್ ಅರ್ಜಿಯನ್ನ ಓದಿದ ನಂತರ ಅವರ ಅರೆಸ್ಟ್ ವಿಚಾರವಾಗಿ ಅವರ ಕುಟುಂಬಸ್ಥರಿಗೆ ತಿಳಿದಿಲ್ಲ, ಸಾಕ್ಷಿದಾರರ ಸಹಿ ಇಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಸಹಿ ಇಲ್ಲ ಎನ್ನುವ ಮುಖಾಂತರವಾಗಿ ಕೋರ್ಟ್ನಲ್ಲಿ ಅರ್ಜಿ ವಿಚಾರಣೆ ಆರಂಭವಾಗಿದೆ. ಈಗ ಪೊಲೀಸರಿಗೆ ಅಪೇಕ್ಷೆ ಸಲ್ಲಿಸೋದಕ್ಕೆ ಜಡ್ಜ್ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇತ್ತ ಬೇಲ್ ನೀಡುವಂತೆ ಅಶೋಕ್ ಹಾರನಹಳ್ಳಿ ಅವರು ಜಡ್ಜ್ ಮುಂದೆ ಮನವಿ ಮಾಡ್ತಿದ್ದಾರೆ. ಪೊಲೀಸರಿಗೆ ಜಡ್ಜ್ ಸೂಚನೆಯನ್ನ ಕೊಟ್ಟಿದ್ದಾರೆ ಈಗ ಅಪೇಕ್ಷೆ ಸಲ್ಲಿಸೋದಕ್ಕೆ.